ಅಯ್ಯ ಥೂ ನಿನ್ ಮನಿ ಮಾರತ್ತ ನಿಂಗ್ ಹೇಳೋರ್ ಕೇಳೋರ್ ಯಾರಿಲ್ವೇ? ಯಾಕ್ಲೆ ಹಂಗಂತಿ? ಆ ಹುಡ್ಗನ್ ಕರ್ಕೊಂಡೋಗಿ ಕಾಲ್ಮಿಟ್ಟು ಸೆಸ್ಪಾ ಅಂತ ಆಟ್ ಬಗ್ಗೆ ಹೇಳಿದೀನಿ. ಒತ್ತಾರ್ಲೆ ಬಂದ್ ಕಾಫಿ ಕುಡಿತಿದ್ಯಲ್ಲ, ನಿಂಗೇನಾದ್ರು ಮಕ್ಳ ಮೇಲೆ ಜ್ಞಾನ ಇದತೆ? ಮಗನ್ ಕಾನ್ವೆಂಟ್ ಸೇರಿಸ್ತೀರೇನೋ? ಎಲ್ರ ಮಕ್ಳು ಸೇರ್ಕತಾ ಇರೋದ್ನ ಸುಮ್ನೆ ಕುತ್ಕೊಂಡು ನೋಡಕ್ ಆತದೆ. ಈ ಮುಕ್ಕಂತೂ ಓದ್ಲಿಲ್ಲ, ನನ್ ಮಕ್ಳಾದ್ರೂ ಓದ್ಬಾರ್ದೆ? ಕಾನ್ವೆಂಟ್ ಅಲ್ಲಿ ಫೀಜು ಗೀಜು ಅಂತ ಜಾಸ್ತಿ ದುಡ್ಡು ಕೇಳ್ತಾರೆ ಕಣತೆ. ಕೊಡೋಣ ಬಿಡ್ಲಾ, ಇವ್ನು ಕಾಫಿ ಕುಡಿಯೋಕ್ಕೆ, ಬೀಡಿ ಸೇದಕ್ಕೆ, ಸರಾಬ್ ಕುಡಿಯೋಕ್ಕೆ ದುಡ್ಡದೆ, ಮಕ್ಳನ್ನ ಓದ್ಸಕ್ಕೆ ದುಡ್ಡಿಲ್ವೇ? ನಡೆಯಲ್ಲ ಸುಮ್ಮನೆ, ಅದೇನಾರು ಮಾತಾಡೋದಿರ್ಲಿ, ಮೊದಲು ಮಗನ ಕರ್ಕೊಂಡೋಗಿ ಕಾರ್ಮೆಂಟಿಗೆ ಸೇರಿಸ್ಬಿಟ್ಟು ಬಾ. ಏ ಲಕ್ಕಿ, ಹಂಗ್ಯಾಕೆ ಮಾತಾಡ್ತೀಯ? ಸೇರಿಸ್ಬಿಟ್ಟು ಬರ್ತಾನೆ, ಹೋಗು. ಸೇರ್ಸ್ ಬರ್ತೀನಿ, ನೀನು ಹೋಗು. ಅಂತೂ ಸೀರಣ್ಣನ ಮಗನ ಕಾನ್ವೆಂಟ್ ಸೇರಂಗಾದ. ನಾನು ಯಾಕೆ ಸೇರ್ಸೋಣ? ನಮ್ಮನೆ ಅಕ್ಕಪಕ್ಕ ಇರೋ ದಯಾದಿಗಳು ಅವ್ರ ಮಕ್ಕಳನ್ನ ಕಾನ್ವೆಂಟಿಗೆ ಸೇರಿಸಿದ್ರು. ಅವನ್ನ ನೋಡಿ ನನ್ನ ಹೆಂಡತಿಗೆ ಉಡಿ ಎತ್ಕೊಂಡದೆ. ಇರ್ಲಿ, ಸೇರಿಸ್ಬಾರು, ಮಕ್ಳು ಚೂಟಿ ಆಯ್ತಾವಂತೆ. ನಿನ್ನ ಮಗ ಸೇರ್ಸಕ್ಕೆ ಮೊದಲೇ ಚೂಟಿ ಆಗವನೆ. ಇದ್ಯಾಕೆ ಸಿಗೋಣ? ಸೇರಿಸಿಲ್ಲೇನು ಮಗನ್ನ? ಇಲ್ಲ ಕಣ್ಲ, ಅವಮಾನ ಮಾಡ್ಬಿಟ್ಟು ಮೇಡಮ್. ಏನು ಅವಮಾನ ಮಾಡಿದ್ರಿ ಸಿರ್ಮ? ನೀನು ಎಷ್ಟು ಓದಿದ್ದು ಏನು? ನಿನ್ನ ಕರ್ಕೊಂಡು ಅವಳಿಗೆ ಏನಂತೆ? ಅವಳಿಗೆ ಬೇಕೀಗ ಸ್ಪೀಚ್ ಅಂತೆ. ನಾನು ಹಂಗೆ ತಿಳ್ಕೊಂಡಿದ್ದೆ, ಆದರೆ ಮೇಡಮು ನಿನ್ನ ಮಗನ ಸ್ಕೂಲಿಗೆ ಸೇರಿಸ್ಬೇಕು ಅಂದರೆ ನೀನು ಓದಿಲೇಬೇಕು ಅಂದ್ಲು. ಸುಮ್ಮನೆ ಬಂದು ಅನ್ನಿಸ್ಕೊಂಡು. ನಾನು ಯಾಕೆ ಸುಮ್ಮನೆ ಬಂದು ಸರಿಯಾಗಿ ಅಂದ್ಬಿಟ್ಟೇ ಬಂದೆ. ಎಲ್ಲಿಗೆ ಬಂತಯ್ಯ ಕಾಲ? ನಮ್ಮ ಮಕ್ಳನ್ನ ಈ ಸ್ಕೂಲಿಗೆ ಸೇರ್ಸ್ಬೇಕಾದ್ರೆ ನಾವು ಓದ್ಬೇಕು ಅನ್ನೋದಾದ್ರೆ ಇನ್ನೇನು ಹೇಳೋಣ? ಈಗಾರ ಗೊತ್ತಾಗೋದಪ್ಪ, ಓದ್ತಾ ಇದ್ರೆ ಎಷ್ಟು ಅವಮಾನ ಆಯ್ತದೆ ಅಂತವೆ. ಓ, ಏನು ಅವಮಾನ ಅಲ್ಲ? ಮೊದಲಿಗೆ ಈ ಕಾರ್ಮೆಂಟೇ ಇರಲಿಲ್ಲ, ಚಾವಡಿಲಿ ಮಠದಲ್ಲಿ ಓದಿರೋಲ್ಲ ಏನೇನಾಗವ್ರೆ ಗೊತ್ತೇನಲ್ಲ? ಈ ನನ್ನ ಮಕ್ಕಳು ಮಾಡಿರೋ ಕಾರ್ಮೆಂಟ್ಗೆ ಹೋಗೋ ಹುಡುಗರು ನೋಡ್ತಿದ್ರೆ ಹೊಟ್ಟೆ ಉರಿತದೆ. ಯಾಕೆ ದೊಡ್ಡಪ್ಪ? ಅಯ್ಯೋ ಶಿವನೇ, ಸಿಮೆಂಟಿನ ಮೂಟೆ ಹೊತ್ತಂಗೆ ಕೊಡ್ತಾವೆ ಕಣ್ಲ ಪುಸ್ತಕವ. ಹಿಂದ್ಗಡೆಯಿಂದ ನೋಡಿದ್ರ ಹಳ್ಕಡ್ಡಿಯಾಗಿ ಕಾಣ್ತಾವ ಕಾಲ್ಗಳು. ಹುಡುಗರು ಮಕಾನೇ ಕಾಣೋದಿಲ್ಲ, ಹಂಗೆ ಹೋಯ್ತಾ ಇರ್ತವೆ. ನಿಜ ದೊಡ್ಡಪ್ಪ, ಕಾರ್ಮೆಂಟ್ ಹುಡುಗರಿಗೆ ಪುಸ್ತಕ ಹೇರಿ ಹೇರಿ ಅವು ಬೆಳೆದು PUCಗೆ ಹೋಗೋ ಹೊತ್ತಿಗೆ ಪುಸ್ತಕ ಕಂಡ್ರೆ ವ್ಯಾಕರಕ್ಕೆ ಬಂದು ಕಳ್ಳರು ಸುಳ್ರು ಆಗಿ ಹಾಳಾಗೋಯ್ತವೆ. ಅಂತೂ ನಮ್ಮ ಸೀರ್ಮಾವನ್ ಮಗ ಕಾನ್ವೆಂಟಲ್ಲಿ ಓದಿದ್ರೆ ಯಾರು ಹಿಡಿಯಕ್ಕಾಯ್ತಿರ್ಲಿಲ್ಲ. ಸೀರಾ, ಆ ಹುಡುಗನ್ ತಗೊಂಡೋಗಿ ನಮ್ಮೂರು ಸ್ಕೂಲಿಗೆ ಸೇರಿಸ್ಲಾ? ಅವ್ನು ಓದ್ಲಿ. ಈಗಿನ ಹುಡುಗರು ಎಲ್ಲೇ ಓದ್ಲಿ, ನಾನು ಕೇಳೋ ಲೆಕ್ಕನೇ ಹೇಳಲ್ಲ. ಏನ್ ಲೆಕ್ಕ ಕೇಳಿದ್ರು ದೊಡ್ಡಪ್ಪ? ಅದ್ಯಾವ ಹೈಸ್ಕೂಲಿಗೆ ಹೋಗೋ ಹುಡುಗರಿಗೆ 2 ರೂಪಾಯಿಗೆ 1.25 ಕಾಯಿ ಹೆಂಗೆ, 5 ರೂಪಾಯಿಗೆ ಎಷ್ಟು ಅಂತ ಕೇಳಿದೆ, ಯಾರು ಹೇಳಿಲ್ಲ ಕಣ್ಲ. ಕರೆ ದೊಡ್ಡಪ್ಪ, ಸಿರಾಜಿಕಪ್ಪ, ನಿನ್ನ ಮಗನ್ನ ಮೊದಲು ಬಿಟ್ಟೋಡ್ಸು, ಸ್ವತಂತ್ರ ಕೊಡೋನಿಗೆ. ನಮ್ಮ ಮನೆಯಲ್ಲಿ ಕೇಳಿ ಯಾರೆಲ್ಲ ಬಯಸ್ಕೊಳ್ಳೋರು? ವಯಸ್ಸುಗಳದೇನು ಸಿಗಪ್ಪ, ನಮ್ಮೂರು ಸರ್ಕಾರಿ ಸ್ಕೂಲಿಗೆ ಸೇರಿಸು. ಸರ್ಕಾರಿ ಸ್ಕೂಲಲ್ಲಿ ಓದೋರು ಏನೇನು ಆಗೋರು ಗೊತ್ತೇ? ಏನೇನಾಗವ್ರೆ? ದೊಡ್ಡ ದೊಡ್ಡ ರಾಜಕಾರಣಿಗಳೇ ಆಗವ್ರೆ, ಸಾಹಿತಿಗಳೇ ಆಗವ್ರೆ. ಈ ಹಾಳು ಕಾರ್ಮೆಂಟಲ್ಲಿ ಓದೋರು ಏನೂ ಆಗಿಲ್ಲ. ಫಾರ್ ಎಕ್ಸಾಂಪಲ್, ವಿಶ್ವೇಶ್ವರಯ್ಯ ಕಾರ್ಮೆಂಟಲ್ಲಿ ಓದಿದ್ರ, ಕುವೆಂಪು ಕಾರ್ಮೆಂಟ್ ಓದಿದ್ರ. ಓ, ಅದೋಗ್ಲಿ, ನಾವು ಓದ್ಲೇ ಇಲ್ವಲ್ಲಪ್ಪ, ಚೆನ್ನಾಗೇ ಬದುಕಿದೀವಿ. ಇದಕ್ಕೇನು ಹೇಳ್ತಿ? ಅದು ನಿಮ್ಮ ಕಾಲ ದೊಡ್ಡಪ್ಪ. ಈ ಕಾಲದಲ್ಲಿ ಓದಲೇಬೇಕು, ಹೆಂಗೋ ಓದಬೇಕು, ಕಾರ್ಮೆಂಟೇ ಆಗ್ಬೇಕಂತ ಏನೂ ಇಲ್ಲ. ಅದ್ಮ್ಯಾಗ ಕಾರ್ಮೆಂಟ್ ಯಾಕೆ ತಂದವ್ರಲ್ಲ? ದುಡ್ಡು ಕಾಸು ಇರೋರ ಮಕ್ಕಳು ಓದಲಿ ಅಂತ. ಈ ಕಾಲದಲ್ಲಿ ಮಕ್ಕಳನ್ನ ಮನೇಲಿ ಮೇಂಟೈನ್ ಮಾಡೋಕ್ಕಾಗೋದಿಲ್ಲ, ಅದಕ್ಕೆ ಕಾರ್ಮೆಂಟಿಗೆ ಹಾಕ್ತಾರೆ. ಆದ್ದರಿಂದ ನೀನು ಸರ್ಕಾರಿ ಸ್ಕೂಲಿಗೆ ಕಳಿಸು, ಅವನು ಓದಲಿ, ಇಲ್ಲ ನಿನ್ನಂಗೆ ಆಗಲಿ. ನನ್ನಂಗೆ ಆಗಬಾರ್ದು ಅಂತ ಅಲ್ವಲ್ಲ ಕಾರ್ಮೆಂಟಿಗೆ ಸೇರ್ಸಕ್ಕೆ ಹೋಗಿದ್ದು. ಅಲ್ಲ, ಕಾರ್ಮೆಂಟಲ್ಲಿ ಓದಿದ್ರು ನಿನ್ನಂಗಾದ್ರೆ ಏನು ಮಾಡ್ತಿ? ಹೋಗಲಿ, ಕಾರ್ಮೆಂಟಲ್ಲಿ ಓದಿ ಉದ್ಧಾರ ಆಗಿರೋರು ಯಾರವ್ರೆ ತೋರಿಸು. ಯಾರ ರಾಜಕಾರಣಿಗಳಾಗಿದ್ದಾರಾ, ಸಾಹಿತಿಗಳಾಗಿದ್ದಾರಾ? ಇನ್ನೇನಾಗವ್ರಲ್ಲ? ಆರ್ಕೆಸ್ಟ್ರಾ ಸೇರ್ಕೊಂಡವೆ, STD ಅಲ್ಲವೇ. ಇಲ್ಲಿ ಅಲ್ಲೇ ತಿರುಗದೆ ಚೆನ್ನಾಗಿ ಓದ್ಕೊಂಡಿರೋರು ಮಾತ್ರ ಮುಂದಕ್ಕೆ ಹೋಗವೆ. ವಿಪರೀತ ಓದ್ಲೂಬಾರ್ದು ಕಣ್ಲ, ತಲೆ ಕೆಟ್ಟೋಯ್ತದೆ. ದೊಡ್ಡವರೇ ಹೇಳಿಲ್ವೇ, ಓದಿರೋನಿಗೆ ಒಂದೇ ದಾರಿ, ಓದಿರೋನಿಗೆ ನಾನಾ ದಾರಿ ಅಂತ.